Welcome students. Continuing the discussion on the paper first for your 5th semester. 5ನೇ ಸೆಮಿಸ್ಟರ್ ಇರುವಂತ ಪೇಪರ್ 1 ದ ವಿಷಯ ಪ್ರಾರಂಭ ಮಾಡಿದ್ದೇವೆ, ಅಧ್ಯಯನ ಪ್ರಾರಂಭ ಮಾಡಿದ್ದೇವೆ. ಅದರಲ್ಲಿ ಪ್ರಾರಂಭಿಕವಾಗಿ ಯುರೋಪಿಯನ್ನರು ಯಾವ ರೀತಿಯಾಗಿ ಭಾರತಕ್ಕೆ ಆಗಮಿಸಿದ್ರು, ಅದರಲ್ಲಿ ಮೊದಲಿಗಾಗಿ ಪೋರ್ಚುಗೀಸರು ಮತ್ತು ಭಾರತದ ಸಂಸ್ಕೃತಿಯ ಮೇಲೆ ಪೋರ್ಚುಗೀಸರ ಪ್ರಭಾವದ ಬಗ್ಗೆ ವಿಷಯ ತಿಳ್ಕೊಂಡಿದ್ದೇವೆ. So we have discussed about the coming of the Europeans and the arrival of the Portuguese, impact of Portuguese on the Indian culture. Now we will go to the next aspect, studying other Europeans in India. ಪೋರ್ಚುಗೀಸರಲ್ಲದೆ ಭಾರತಕ್ಕೆ ಆಗಮಿಸಿದ ಇನ್ನಿತರ ಯುರೋಪಿಯನ್ನರು ಮತ್ತು ಅವರ ವಸಾಹತುಗಳು ಎಲ್ಲಿದ್ದವು, where they had their mainly colonies, where they had their settlements, who were the other Europeans who came to India. ಭಾರತಕ್ಕೆ ಆಗಮಿಸಿದ ಇನ್ನಿತರ ಯುರೋಪಿಯನ್ನರು ಮತ್ತು ಅವರ ನೆಲೆಗಳು ಯಾವಾಗಿದ್ದವು ಭಾರತದಲ್ಲಿ, ಅದನ್ನು ನಾವು ಈ ಒಂದು ತಿಳಿದುಕೊಳ್ಳಬೇಕು. So that we are going to discuss today, the other Europeans. So here the other Europeans were mainly the Dutch, British, Danes and the French. ಭಾರತಕ್ಕೆ ಬಂದಂಥ ಯುರೋಪಿಯನ್ನರಲ್ಲಿ ಪೋರ್ಚುಗೀಸರು ಮೊದಲನೇದವರಾಗಿದ್ದರು. ಅವರ ನಂತರ ಬಂದಂಥ ಈ ಒಂದು ಯುರೋಪಿಯನ್ ಅಂದರೆ ಡಚ್ಚರು, ದ ಡಚ್, ದೆನ್ ಬ್ರಿಟಿಷ್, ಡೇನ್ಸ್ ಮತ್ತು ಫ್ರೆಂಚರು, ಇವರು ಬಂದಂಥ ಉಳಿದ ಯುರೋಪಿಯನ್ನರಾಗಿದ್ದರು. So they were the other Europeans to travel to India. See, all the Europeans came to India with the purpose of the trade, mercantile cause, commercial cause. ಎಲ್ಲ ಯುರೋಪಿಯನ್ನರು ಭಾರತಕ್ಕೆ ಬಂದದ್ದು ವಾಣಿಜ್ಯ ಉದ್ದೇಶದಿಂದ, ವ್ಯಾಪಾರ ಉದ್ದೇಶದಿಂದ. ಯಾರು ಭಾರತವನ್ನು ಆಳಬೇಕಂತ ಹೇಳಿ ಈ ಒಂದು ಬರಲಿಲ್ಲ. There was no European who had come to rule India. So circumstances was such that later British dominated us. ಸಂದರ್ಭ ಆ ರೀತಿಯಾಗಿ ಬಂತು, ಪರಿಸ್ಥಿತಿ ಆ ರೀತಿಯಾಗಿ ಬಂತು. ನಂತರ ನಾವು ನೋಡ್ತೀವಿ ಅಲ್ಲಿ ಈ ಒಂದು ಯುರೋಪಿಯನ್ನರಲ್ಲಿ ಬ್ರಿಟಿಷರು ನಮ್ಮನ್ನು ಆಳಲು ಪ್ರಾರಂಭ ಮಾಡಿದರು. ಸೊ ಅರ್ಲಿಯರ್ that was not a intention. Looking at the changed circumstances in India, they took the advantage, Britishers. ಏನು ಪರಿಸ್ಥಿತಿ ಬದಲಾವಣೆ ಆಯಿತು ನಮ್ಮ ಭಾರತದಲ್ಲಿ, ಅದರ ಈ ಒಂದು ಪ್ರಯೋಜನವನ್ನು ತೆಗೆದುಕೊಂಡು ಬ್ರಿಟಿಷರು ತಮ್ಮ ರಾಜಕೀಯ ಆಳ್ವಿಕೆಯನ್ನು ಈ ಒಂದು ಭಾರತದಲ್ಲಿ ಈ ಒಂದು ಸ್ಥಾಪಿಸಿತು. ಸೊ ದ್ಯಾಟ್ ಈಸ್ ಎ ಲೇಟರ್ ಥಿಂಗ್ ವಿಚ್ ವಿ ವಿಲ್ ಡಿಸ್ಕಸ್. ಬಟ್ ಆಲ್ ದ ಯುರೋಪಿಯನ್ಸ್ ಹೂ ಕೇಮ್ ಟು ಇಂಡಿಯಾ ಫಸ್ಟ್ ವಾಸ್ ದ ಪರ್ಪಸ್ ಆಫ್ ದ ಟ್ರೇಡ್. ವ್ಯಾಪಾರದ ಬಿಟ್ಟು ಬೇರೆ ಯಾವ ಕಾರಣಕ್ಕೂ ಭಾರತಕ್ಕೆ ಅವರು ಆಗಮಿಸಲಿಲ್ಲ. ದ್ಯಾಟ್ ವಾಸ್ ದ ಮೇನ್ ರೀಸನ್ ವೈ ದೇ ಹ್ಯಾಡ್ ಕಮ್ ಟು ಇಂಡಿಯಾ. ಸೊ ಆಫ್ಟರ್ ದ ಪೋರ್ಚುಗೀಸರ ಈ ಒಂದು ನೋಡಿದ್ದೀವಿ 1498ರಿಂದ 1602ರವರೆಗೂ ಬೇರೆ ಯಾವ ಯುರೋಪನ್ನರು ಭಾರತಕ್ಕೆ ಬರಲಿಲ್ಲ. ಇಟ್ ವಾಸ್ ದ ಮೊನೋಪಲಿ ಆಫ್ ದ ಪೋರ್ಚುಗೀಸ್. ಪೂರ್ವ ಮತ್ತು ಪಶ್ಚಿಮದ ವ್ಯಾಪಾರದ ಗುತ್ತಿಗೆ ಯಾರಲ್ಲಿತ್ತಂದರೆ ಪೋರ್ಚುಗೀಸರಲ್ಲಿತ್ತು. ದೇ ಹ್ಯಾಡ್ ಮೊನೋಪಲೈಸ್ಡ್ ದಿ ಈಸ್ಟ್ ಆ್ಯಂಡ್ ವೆಸ್ಟ್ ಟ್ರೇಡ್. ದೇ ವರ್ ಕಂಟ್ರೋಲ್, ದೇ ಅರ್ನ್ ಅ ಲಾಟ್ ಆಫ್ ಪ್ರಾಫಿಟ್ ಫ್ರಮ್ ದಿಸ್ ಟ್ರೇಡ್. ಈ ವ್ಯಾಪಾರದಿಂದ ಸಾಕಷ್ಟು ಅವರಿಗೆ ಈ ಒಂದು ಲಾಭವಾಗಿತ್ತು. ಸೊ it was after this we find 1602 here coming of the Dutch. 1602ರಲ್ಲಿ ಡಚ್ಚರ ಆಗಮನ, the coming of the Dutch to India. Dutch came from Holland. ಡಚ್ಚರು ಬಂದದ್ದು ಹಾಲೆಂಡದಿಂದ. So today Holland is known as Netherlands. ಹಾಲೆಂಡ್ ಅನ್ನು ಇದು ಹಳೆ ಹೆಸರು ಹಾಲೆಂಡ್, ಈಗ ಅದಕ್ಕೆ ನೆದರ್ಲ್ಯಾಂಡ್ಸ್ ಅಂತ ಹೇಳಿ ಈ ಒಂದು ಕರೀತಾರೆ. ಡಚ್ಚರು ಬಂದದ್ದು ನೆದರ್ಲ್ಯಾಂಡ್ಸ್ ಇಂದ. ಸೊ ದಿಸ್ ವಾಸ್ ಆಲ್ಸೋ ಒನ್ ಆಫ್ ದ ಯುರೋಪಿಯನ್ ಕಂಟ್ರಿ ಟು ಅರೈವ್ ಇನ್ ಇಂಡಿಯಾ. ಸೊ 1602 ದ ಡಚ್ ಈಸ್ಟ್ ಇಂಡಿಯಾ ಕಂಪನಿ ವಾಸ್ ಎಸ್ಟಾಬ್ಲಿಷ್ಡ್. 1602ರಲ್ಲಿ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಗೊಂಡಿತು. ಆ್ಯಂಡ್ ಕಮಿಂಗ್ ಟು ಇಂಡಿಯಾ, ದ ಫಸ್ಟ್ ಟ್ರೇಡ್ ಸೆಂಟರ್, ಅವರ ಈ ಒಂದು ಭಾರತಕ್ಕೆ ಬಂದ ಮೊದಲ ವ್ಯಾಪಾರ ನೆಲೆ ಈ ಒಂದು ಡಚ್ಚರ್ದು. ದ್ಯಾಟ್ ವಾಸ್ ದ ಪ್ಲೇಸ್ ಕಾಲ್ಡ್ ಟ್ರ್ಯಾಂಕೂಬಾರ್. This was the place where they established their first trade center, Tranquebar. So Tranquebar comes here in Tamil Nadu on east coast. ಪೂರ್ವ ಕರಾವಳಿಯ ಮೇಲೆ ಬರ್ತದೆ ಈ ಒಂದು ಟ್ರ್ಯಾಂಕೋಬಾರ್.
ಡಚ್ಚರ ಮೊದಲನೇ ಈ ಒಂದು ಇಳೆ ಈ ಸ್ಥಳ ಈ ಒಂದು ಭಾರತದಲ್ಲಿ ಅವರ ನೆಲೆಯಾಗಿತ್ತು. ದಿಸ್ ವಾಸ್ ದ ಫಸ್ಟ್ ಟ್ರೇಡ್ ಸೆಂಟರ್ ಆಫ್ ದಿ ಡಚ್ ಇನ್ ಇಂಡಿಯಾ. ಟ್ರ್ಯಾಂಕುಬಾರ್ ತಮಿಳುನಾಡಿನಲ್ಲಿ ಬರ್ತದೆ, ಪೂರ್ವ ಕರಾವಳಿಯಲ್ಲಿ. ದಟ್ ಈಸ್ ಕಮಿಂಗ್ ಟು ದ ಈಸ್ಟ್, ಹಿಯರ್ ದ ಈಸ್ಟ್ ಕೋಸ್ಟ್ ಆರ್ ಕೊರಮಂಡಲ್ ಕೋಸ್ಟ್. ದಟ್ ಈಸ್ ದ ಫಸ್ಟ್ ಒನ್ ವಾಟ್ ವಿ ಹ್ಯಾವ್ ಗಾಟ್. ದೆನ್ ವಿ ಹ್ಯಾವ್ ಮೇನ್ಲಿ ಸೇರಾಂಪುರ್. ಸೊ ದಿಸ್ ಪರ್ಟಿಕ್ಯುಲರ್ಲಿ ಹಿಯರ್ ದ ಪ್ಲೇಸ್ ಇನ್ ಬೆಂಗಾಲ್, ಬಂಗಾಳದಲ್ಲಿ ಬರ್ತದೆ ಈ ಒಂದು ಡಚ್ ಅನ್ನು ಸೇರಾಂಪುರ್ ಅಂತ ಹೇಳಿ. ದೇ ಹ್ಯಾಡ್ ದ ಮೇನ್ಲಿ ದ ಡಚ್ ಸೇರಾಂಪುರ್. ಅಲ್ಲಿ ಕೂಡ ತಮ್ಮ ವಸಾಹತನ್ನು ಈ ಒಂದು ಸ್ಥಾಪನೆ ಮಾಡಿದ್ದು. ದೇ ಎಸ್ಟಾಬ್ಲಿಷ್ಡ್ ದೇರ್ ಪರ್ಟಿಕ್ಯುಲರ್ಲಿ ಹಿಯರ್ ಮೇನ್ಲಿ ದ ಸೆಂಟರ್. ಸೊ ದೀಸ್ ವರ್ ವೆರಿ ಮೈನರ್, ಮೇನ್ಲಿ ದೇ ಪ್ರಿಫರ್ಡ್ ದ ಈಸ್ಟ್ ಕೋಸ್ಟ್. ಪೂರ್ವ ಕರಾವಳಿಯಲ್ಲಿ ಅವರು ಈ ಒಂದು ಇಲ್ಲೇ ಮುಖ್ಯವಾಗಿ ಬರಲು ಈ ಒಂದು ನಿರ್ಧರಿಸಿದ್ರು. ದೇ ಮೇನ್ಲಿ ವಾಂಟೆಡ್ ಆನ್ ದ ಈಸ್ಟ್ ಕೋಸ್ಟ್. ಸೊ ಬಟ್ ಲೇಟರ್ ಇಂಪಾರ್ಟೆಂಟ್ ಸೆಂಟರ್ಸ್ ಆಫ್ ದ ಹಿಯರ್ ಮೇನ್ಲಿ ಡಚ್ ವೇರ್ they established at Pulikat. At Pulikat it was established. Pulikat ತಮಿಳುನಾಡಲ್ಲೇ ಬರ್ತದೆ. Pulikat was established. Negapattana they had mainly their center, followed by here they had at mainly Bedra. These were the places where we get mainly the Dutch centers. So initially they came to the east coast and had mainly settlement here in Tranquebar and mainly Serampur in Bengal. ಇಲ್ಲಿ ಮೊದಲಿಗೆ ಪ್ರಾರಂಭ ಆಯಿತು ಅವ್ರದ್ದು. ಆದರೆ ಅವ್ರದ್ದು ಮುಖ್ಯವಾಗಿ ವ್ಯಾಪಾರ ನೆಲೆ ಬೆಳೆದದ್ದು ಎಲ್ಲಂದರೆ ಈ ಒಂದು ಪುಲಿಕತ್ ಮತ್ತು ನೇಗಪಟ್ಟಣದಲ್ಲಿ. ಪುಲಿಕತ್ ಆ್ಯಂಡ್ ನೇಗಪಟ್ಟಣ ಹಿಯರ್ mainly were the two important Dutch centers, and Bedra was another Dutch center. Now these three developed a lot. ಈ ಮೂರು ಕೇಂದ್ರಗಳೇನಿದ್ದವು ಇಲ್ಲಿ ಬಹಳ ಮುಖ್ಯವಾಗಿ ಬೆಳೆದದ್ದು. ಎಲ್ಲ ಪೂರ್ವ ಕರಾವಳಿ ಮೇಲೆ ಬರ್ತದೆ. ಪುಲಿಕತ್ ಮತ್ತು ನೇಗಪಟ್ಟಣ ಇನ್ ತಮಿಳುನಾಡು ರೀಜನ್, ಬೇದ್ರಾ ಕಮ್ಸ್ ಇನ್ ಬೆಂಗಾಲ್, ಬಂಗಾಳ ಪ್ರದೇಶದಲ್ಲಿ ಬರ್ತದೆ. ಸೊ ನಾವು ವಾಟ್ ಮೇನ್ಲಿ ಹಿಯರ್ ದ ಡಚ್ ದೇ ಡಿಡ್ ನಾಟ್ ಗೋ ಫಾರ್ ಮಚ್ ಎಕ್ಸ್ಪಾನ್ಷನ್ ಇನ್ ಇಂಡಿಯಾ. ಭಾರತದಲ್ಲಿ ಹೆಚ್ಚಿನವಾಗಿ ಅವರು ಈ ಒಂದು ವಿಸ್ತಾರ ಮಾಡಲಿಲ್ಲ. ದೇ ನೆವರ್ ವಾಂಟೆಡ್ ಮೋರ್ ಟ್ರೇಡ್ ಸೆಂಟರ್ಸ್ ಇನ್ ಇಂಡಿಯಾ. ಭಾರತದಲ್ಲಿ ಹೆಚ್ಚಿನ ನೆಲೆ ಅವಶ್ಯಕತೆ ಇರಲಿಲ್ಲ ಅವರಿಗೆ. ಸೊ ವೈ? ಬಿಕಾಸ್ ದ ಡಚ್ ಶೋಡ್ ಮೋರ್ ಇಂಟ್ರೆಸ್ಟ್ ಇನ್ ದ ಟ್ರೇಡ್ ವಿತ್ ದ ಸ್ಪೈಸ್ ಐಲ್ಯಾಂಡ್ಸ್. ಅವರು ಮುಖ್ಯವಾಗಿ ವ್ಯಾಪಾರ ನಡೆಸೋದು ಎಲ್ಲಿ ಈ ಒಂದು ಅವರ ಗಮನ ಇತ್ತಂದರೆ ಈ ಒಂದು ಮಸಾಲೆ ದ್ವೀಪಗಳು. That is what we have Java, Sumatra, Borneo, or what presently you call Indonesia. ಇಂಡೋನೇಷ್ಯಾದಲ್ಲಿ ಅವರು ವ್ಯಾಪಾರ ಬೆಳೆಸುವುದಾಗಿತ್ತು ಡಚ್ಚರು. ಆ್ಯಂಡ್ ಮೇನ್ಲಿ ಇನ್ ಇಂಡಿಯಾ ಹಿಯರ್ ದೇ ಹ್ಯಾಡ್ ಎಟ್ ಈಸ್ಟ್ ಕೋಸ್ಟ್, ಸೊ ದೇ halted here and proceeded further to Indonesia. So India was a resting place or a halting place for them. ಭಾರತ ಒಂದು ಅವರಿಗೆ ವಿಶ್ರಾಂತಿ ತೆಗೆದುಕೊಳ್ಳುವಂಥ ಒಂದು ಸ್ಥಳವಾಯಿತು. ವ್ಯಾಪಾರ ಹೆಚ್ಚಿನ ಪ್ರಮಾಣದಲ್ಲಿ ಇಲ್ಲಿ ಅವರು ಬೆಳೆಸಲಿಲ್ಲ. ದೇ ಡಿಡ್ ನಾಟ್ ಡೆವಲಪ್ ಮೋರ್ ಹಿಯರ್ ದ ಟ್ರೇಡ್. ಹೆಚ್ಚಿನ ವ್ಯಾಪಾರ ಅಲ್ಲೇ ಈ ಒಂದು ಬೆಳವಣಿಗೆ ಆಗಲಿಲ್ಲ. ಇದರಿಂದ ಈ ಒಂದು ನಾವು ನೋಡ್ತೀವಿ, ಯಾಕಂದರೆ ಅವ್ರದ್ದು ಮುಖ್ಯವಾಗಿ ಬೆಳವಣಿಗೆ ಇದ್ದದ್ದು ಇಂಡೋನೇಷ್ಯಾದಲ್ಲಿ. ಸೊ ಟಿಲ್ 1950 ಹಿಯರ್ ಇಂಡೋನೇಷ್ಯಾ ವಾಸ್ ಹಿಯರ್ ದ ಡಚ್ ಕಾಲನಿ. 1950ರವರೆಗೂ ಮುಂದೆ ಈ ಒಂದು ನಾವು ನೋಡ್ತೀವಿ ಅಲ್ಲೇ ಡಚ್ ಈ ಒಂದು ಇಂಡೋನೇಷ್ಯಾವನ್ನು ತಮ್ಮ ವಸಾಹತಾಗಿ ಮಾಡಿಕೊಂಡಿದ್ದರು. ಇಂಡೋನೇಷ್ಯಾ ಬಿಕೇಮ್ ಹಿಯರ್ ಇಂಡಿಪೆಂಡೆಂಟ್ ಇನ್ 1950 ಅಂಡರ್ ಡಾಕ್ಟರ್ ಸುಕಾರ್ನೋ. ಸೊ ದಟ್ ವಾಸ್ ದ ಲಿಬರೇಷನ್ ಆಫ್ ಇಂಡೋನೇಷ್ಯಾ ವಿತ್ ದ ಇಂಟರ್ವೆನ್ಷನ್ ಆಫ್ UNO. ದಟ್ ಈಸ್ ಅ ಲೇಟರ್ ಹಿಸ್ಟ್ರಿ. ಆದರೆ ಅಲ್ಲಿ ಅವರು ಹೆಚ್ಚಿನ ಈ ಒಂದು ವ್ಯಾಪಾರ ಆಯಿತು. ಸೊ ಇಂಡಿಯಾ ವಾಸ್ ಜಸ್ಟ್ ಎ ಹಾಲ್ಟಿಂಗ್ ಪ್ಲೇಸ್, ಅವರಿಗೆ ವಿಶ್ರಾಂತಿ ಸ್ಥಳವಾಗಿತ್ತು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ದೇ ಕ್ಯಾರಿಡ್ ಮೇನ್ಲಿ the cotton cloth of India and sold it in Indonesia, and in return they took the spices here from the mainly Indonesia and went to Europe. So this was how the trade, a sort of what we call it as a barter system. ಒಂದು ರೀತಿಯಲ್ಲಿ ಬಾರ್ಟರ್ ವ್ಯವಸ್ಥೆ ಅವರು ಈ ಒಂದು ಪ್ರಾರಂಭ ಮಾಡಿದರು. ಹೆಂಗಂದರೆ ಭಾರತದಿಂದ ಅವರು ಈ ಒಂದು ಇಲ್ಲೇ ಹತ್ತೆ ಬಟ್ಟೆಯನ್ನು ಖರೀದಿ ಮಾಡ್ತಾ ಇದ್ರು. ಬಿಕಾಸ್ ದೀಸ್ ಬೆಂಗಾಲ್ ರೀಜನ್ ಆ್ಯಂಡ್ ಹಿಯರ್ ದಿಸ್ ರೀಜನ್ ವಾಸ್ ನೋನ್ ಫಾರ್ ಕಾಟನ್ ಕ್ಲಾತ್. ಅದಕ್ಕೆ
ಅಲ್ಲಿ ಈ ಒಂದು ಹತ್ತೆ ಬಟ್ಟೆಯನ್ನು ಈ ಒಂದು ತಯಾರಿಸಿ ಆ ಹತ್ತೆ ಬಟ್ಟೆಯನ್ನು ಖರೀದಿಸಿ ಅದನ್ನು ಒಯ್ದು ಇಂಡೋನೇಷ್ಯಾದಲ್ಲಿ, ಯಾಕಂದರೆ ಅದಕ್ಕೆ ಬಹಳ ಬೇಡಿಕೆ ಇತ್ತು ಇಂಡೋನೇಷ್ಯಾದಲ್ಲಿ, ಅದನ್ನು ಈ ಒಂದು ಕೊಟ್ಟು ಅದರ ಬದಲಾಗಿ ಮಸಾಲ ಪದಾರ್ಥಗಳನ್ನು ಒಯ್ದು ಈ ಒಂದು ಯುರೋಪದಲ್ಲಿ ಮಾರಾಟ ಮಾಡ್ತಾ ಇದ್ರು. ಸೊ ದಿಸ್ ವಾಸ್ ಹೌ ದೇ ಮೇನ್ಲಿ ಹಿಯರ್ ಕಂಡಕ್ಟೆಡ್ their trade. Cotton cloth was purchased in India. It was sold in mainly the Indonesia, and in return they took the spices from there and went to Europe and sold at high prices here the spices. So this was how the system of the Dutch worked. And the Dutch here remained in India till 1759. The Dutch remained in India till 1759. They were the first Europeans to leave India. ಭಾರತವನ್ನು ಬಿಟ್ಟು ತೊಲಗಿದ ಈ ಒಂದು ಕೊನೆಯ ಯುರೋಪಿಯನ್ನರು. In my previous session I have told you Portuguese were the first to come and last to leave India. Now second to come were the Dutch, and they left India first 1759 because they could not provide competition to the British. ಬ್ರಿಟಿಷರು ಕೂಡ ಪೈಪೋಟಿ ಮಾಡಲು ಅವರು ವಿಫಲರಾದರು. They failed to mainly give the competition or race with the British. So they gave up in India, and it was in 1759 in the Battle of Bedra, Bengalದಲ್ಲಿ ಬರ್ತದೆ ಬೇದ್ರಾ ಕದನ. It was one of the achievement of Robert Clive. Robert Cliveನ ಸಾಧನೆ ಬೇದ್ರಾ ಕದನ, where at that time Robert Clive was the governor of Bengal. ಬಂಗಾಲದ ಗವರ್ನರ್ ಆಗಿದ್ದ. He defeated the Dutch in the Battle of Bedra, and the Dutch colonies were confiscated one by one. ಒಂದೊಂದಾಗಿ ಡಚ್ಚರ ಈ ಒಂದು ವಸಾಹತುಗಳನ್ನು ಅವರಲ್ಲಿ ವಶಪಡಿಸಿಕೊಂಡರು. This was mainly how the Dutch has to be eradicated from India. They were defeated at the hands of the British in the Battle of Bedra 1759, and they have to leave India. But they continued their trade in Indonesia. ಅಲ್ಲಿ ಇಂಡೋನೇಷ್ಯಾದಲ್ಲಿ ಅವರು ತಮ್ಮ ವ್ಯಾಪಾರವನ್ನು ಮುಂದುವರಿಸಿದರು. ಭಾರತದಿಂದ ತಮ್ಮ ವಸಾಹತುಗಳನ್ನು ಕಳೆದುಕೊಂಡರು. ದಿಸ್ ವಾಸ್ ವಾಟ್ ಹ್ಯಾಪನ್ಡ್ ಮೇನ್ಲಿ ಅಬೌಟ್ ದ ಡಚ್. ಡಚ್ಚರಿಗೆ ಸಂಬಂಧಪಟ್ಟಂಥ ಈ ಒಂದು ವಿಷಯ. 1612 we have the first British settlement in India. So before that we have to know something about here how the Britishers prepared themselves here to come to India for the mercantile activities or for the trade. ವ್ಯಾಪಾರದ ಸಲುವಾಗಿ ಹೆಂಗೆ ಅವರು ಭಾರತಕ್ಕೆ ಬಂದರು ಬ್ರಿಟಿಷರು, ಅದಕ್ಕೇನು ಸಿದ್ಧತೆ ಆಯಿತು, ಅದಕ್ಕೇನು ಈ ಒಂದು ತಯಾರಿಯನ್ನು ಮಾಡಿಕೊಂಡರು ಬ್ರಿಟಿಷರು, ಅದನ್ನು ಪ್ರಾರಂಭದಲ್ಲಿ ಆ ವಿಷಯ ತೆಗೆದುಕೊಳ್ಳಬೇಕು. ಸೊ ಲುಕಿಂಗ್ ಆಟ್ ದಿ ಸಕ್ಸಸ್ ಆಫ್ ದ ಪೋರ್ಚುಗೀಸ್ ಆ್ಯಂಡ್ ದ ಡಚ್, ಬ್ರಿಟಿಷರ್ಸ್ ಆಲ್ಸೋ ಫೆಲ್ಟ್ ದ್ಯಾಟ್ ವೈ ಕಾಂಟ್ ದೇ ಟ್ರೈ ದೇರ್ ಲಕ್ ಇನ್ ಇಂಡಿಯಾ ಆ್ಯಂಡ್ ಈಸ್ಟ್. ಪೂರ್ವದ ಕಡೆ ಭಾರತದಲ್ಲಿ ತಮ್ಮ ಯಾಕೆ ಅದೃಷ್ಟವನ್ನು ಪರೀಕ್ಷಿಸಬಾರದು ಅಂತೇಳಿ ಅವರು ನಿರ್ಧರಿಸಿದರು. They also decided to enter the race for settlements in India and the East. ಅವರು ಕೂಡ ಪೈಪೋಟಿಗೆ ಇಳಿದರು. And we have 1599 1599 group of merchants of London. ಲಂಡನದ ಕೆಲವು ವ್ಯಾಪಾರಸ್ಥರ ಗುಂಪು headed by John Watt. John Watt ಅದರದ ಮುಖ್ಯಸ್ಥ. So he mainly was heading, he was one of the very influential person. So there was a lot of influence of the mainly the government officials. He was a highly influential, ಬಹಳ ಪ್ರಭಾವಶಾಲಿ ವ್ಯಕ್ತಿಯಾಗಿದ್ದಾನೆ. ಅವನು ಮತ್ತು ಕೆಲವು ಈ ಒಂದು ವ್ಯಾಪಾರಸ್ಥರು ಒಂದುಗೂಡಿ they established in 1599 the Adventurers Merchant Society of London. Adventurers Merchant Society of London, sir, here 1599. And the purpose was to trade with the East. ಪೂರ್ವದ ಕೂಡ ವ್ಯಾಪಾರ ನಡೆಸುವುದಾಗಿತ್ತು. 1600 by his influence John Watt was mainly able to get the permission of the Queen Elizabeth I for the trade. 1600 Charter Act, 1600ದ ಚಾರ್ಟರ್ ಕಾಯ್ದೆ, leading to the establishment of East India Company. So the society came to be named as East India Company, and Queen Elizabeth gave the permission here for the monopoly of 15 years of trade with the East to this company.
ದ ಈಸ್ಟ್ ಇಂಡಿಯಾ ಕಂಪನಿ ಹಿಯರ್ ವಾಸ್ ಎಸ್ಟಾಬ್ಲಿಷ್ 1600 1600 ದ ಚಾರ್ಟರ್ ಕಾಯ್ದೆ ಮೂಲಕ 1ನೇ ಎಲಿಜಬೆತ್ ಆಗಿನ ಸಾಮ್ರಾಜ್ಞಿ ಅವಳ ಅನುಮತಿ ಮೇರೆಗೆ ಈ ಒಂದು ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಯಿತು. ಸೊ ದ ಅಡ್ವೆಂಚರಸ್ ಮರ್ಚೆಂಟ್ ಸೊಸೈಟಿ ವಾಸ್ ಕೇಮ್ ಟು ಬಿ ನೋನ್ ಆಸ್ ನಾವ್ ದಿ ಈಸ್ಟ್ ಇಂಡಿಯಾ ಕಂಪನಿ. ಅದಕ್ಕೆ ಈ ಸಂಸ್ಥೆಗೆ ಈ ಒಂದು ಈಸ್ಟ್ ಇಂಡಿಯಾ ಕಂಪನಿ ಅಂತ ಹೇಳಿ ಕರೆಯಲ್ಪಟ್ಟಿತು. 15 ವರ್ಷ ಈ ಒಂದು ಭಾರತ ಮತ್ತು ಪೂರ್ವದ ಕೂಡ ವ್ಯಾಪಾರ ನಡೆಸುವ ಗುತ್ತಿಗೆಯನ್ನು ಕೊಡಲಾಯಿತು ಈ ಕಂಪನಿಗೆ. 15 years ಇಟ್ ವಾಸ್ ಓನ್ಲಿ. 15 ವರ್ಷ ಮಾತ್ರ ಅದಕ್ಕೆ ನೀಡಲಾಯಿತು. ಸೊ ದ ಮೇನ್ ಪರ್ಸನ್ ಹೂ ಪ್ಲೇಡ್ ಅನ್ ಇಂಪಾರ್ಟೆಂಟ್ ರೋಲ್ ವಾಸ್ ಹಿಯರ್ ಜಾನ್ ಬ್ಯಾಟ್. ಅದಕ್ಕೆ ಸಮ್ಟೈಮ್ಸ್ ಈಸ್ಟ್ ಇಂಡಿಯಾ ಕಂಪನಿ ಈಸ್ ಆಲ್ಸೋ ಕಾಲ್ಡ್ ಆಸ್ ದ ಜಾನ್ ಕಂಪನಿ. ಅದಕ್ಕೆ ಆ ಈಸ್ಟ್ ಇಂಡಿಯಾ ಕಂಪನಿಗೆ ಜಾನ್ ಕಂಪನಿ ಅಂತ ಹೇಳಿ ಕೂಡ ಪದ ಇದೆ. ಬಿಕಾಸ್ ಹಿಸ್ ರೋಲ್ ವಾಸ್ ವೆರಿ ಇಂಪಾರ್ಟೆಂಟ್ ಟು ಗೆಟ್ ದ ಪರ್ಮಿಷನ್ ಆಫ್ ದ ಕ್ವೀನ್ ಎಲಿಜಬೆತ್ ದ ಫಸ್ಟ್. ಬಟ್ ಲೇಟರ್ ವಿ ಸಿ ಇಟ್ ವಾಸ್ ಇನ್ 1609 1409ರಲ್ಲಿ ಕಿಂಗ್ ಆರ್ ಎಂಪರರ್ ಹಿಯರ್ ಜಾನ್ ದ ಫಸ್ಟ್ ದ mainly king here what we have got here the James the first ಆಗಿನ ಈ ಒಂದು ಇಲ್ಲೇ ರಾಜನಾದಂಥ 1ನೇ ಜೇಮ್ಸ್. he mainly gave indefinite monopoly of the trade with the east to this company, so that restriction of 15 years was removed. 15 ವರ್ಷದ ಏನು ನಿರ್ಬಂಧನೆ ಇತ್ತು ಅದನ್ನು ತೆಗೆದು ಹಾಕಿದ ಯಾರು? ಆಗಿನ ಇಂಗ್ಲೆಂಡ್ದ ಅರಸ 1ನೇ ಜೇಮ್ಸ್. ಅದನ್ನು ತೆಗೆದು ಹಾಕಿದ. ಅವರಿಗೆ ಈ ಒಂದು ಪೂರ್ಣ ಗುತ್ತಿಗೆಯನ್ನು ನೀಡಲಾಯಿತು. ಸೊ ಇಟ್ ವಾಸ್ ಗಿವನ್ ದ ಫುಲ್ ಹಿಯರ್ indefinite mainly here the monopoly, so that restriction was removed there. ಆ ನಿರ್ಬಂಧನೆ ತೆಗೆದಾಯಿತು 15 ವರ್ಷ. ಆ್ಯಂಡ್ ಆಲ್ಸೋ ಜೇಮ್ಸ್ ದ ಫಸ್ಟ್ ಸೆಂಟ್ ಇನ್ 1608 1608ರಲ್ಲಿ he sent William Hawkins as an ambassador to India to meet the Mughal emperor Jahangir. ಆಗಿನ ಮೊಘಲ ಚಕ್ರವರ್ತಿಯಾದಂಥ ಜಹಾಂಗೀರ್ನ ಆಸ್ಥಾನಕ್ಕೆ ಇಲ್ಲೇ ವಿಲಿಯಂ ಹಾಕಿನ್ಸ್ ಜೇಮ್ಸ್ನ ರಾಯಭಾರಿಯಾಗಿ ಆಗಮಿಸಿದನು. ಟು ಗೆಟ್ ದ ಪರ್ಮಿಷನ್ ಟು ಸ್ಟಾರ್ಟ್ ದ ಟ್ರೇಡ್ ಇನ್ ಇಂಡಿಯಾ. ಭಾರತದಲ್ಲಿ ವ್ಯಾಪಾರ ನಡೆಸಲು ಅನುಮತಿಗಾಗಿ ಈ ಒಂದು ಆಗಮಿಸಿದ್ದವನು. ಆ್ಯಂಡ್ ಹಿಯರ್ ಬಟ್ ವಿಲಿಯಂ ಹಾಕಿನ್ಸ್ ವಾಸ್ ಅನೇಬಲ್ ಟು ಹಿಯರ್ ಗೆಟ್ ದ ಪರ್ಮಿಷನ್ ಬಿಕಾಸ್ ಆಫ್ ದಿ ಪ್ರೆಷರ್ ಇಂಪೋಸ್ಡ್ ಆನ್ ಜಹಾಂಗೀರ್ ಬೈ ದ ಪೋರ್ಚುಗೀಸರ ಈ ಒಂದು ಒತ್ತಡಕ್ಕೆ ಮನದು. ಅವರ ಒತ್ತಡದಿಂದಾಗಿ ಇಲ್ಲೇ ಜಹಾಂಗೀರ್ ಬ್ರಿಟಿಷರಿಗೆ ಅನುಮತಿ ನೀಡಲಿಲ್ಲ. ಆ್ಯಂಡ್ ಲೇಟರ್ ವಿ ಫೈಂಡ್ ಇಟ್ ವಾಸ್ ಇನ್ 1612 1612ರಲ್ಲಿ ಹಿಯರ್ ವಿ ಫೈಂಡ್ ಹಿಯರ್ ಕ್ಯಾಪ್ಟನ್ ಬೆಸ್ಟ್ ಆ್ಯಂಡ್ ಮಿಡಲ್ಟನ್ ಡಿಫೀಟೆಡ್ ದ ಪೋರ್ಚುಗೀಸ್ ಆಟ್ ಸೂರತ್. ಸೂರತ್ನಲ್ಲಿ ಪೋರ್ಚುಗೀಸರಿಗೂ ಮತ್ತು ಬ್ರಿಟಿಷರಿಗೂ ಒಂದು ಘರ್ಷಣೆ ನಡೆಯಿತು. ಅದರಲ್ಲಿ ಇಲ್ಲೇ ಕ್ಯಾಪ್ಟನ್ ಬೆಸ್ಟ್ ಮತ್ತು ಮಿಡಲ್ಟನ್ ಅಂತ ಹೇಳಿ ಬರ್ತಾರೆ. ಅವರು ಈ ಒಂದು ಪೋರ್ಚುಗೀಸರನ್ನು ಸೋಲಿಸಿದ್ದು. ನಂತರ ಜಹಾಂಗೀರ್ನಿಂದ ಅನುಮತಿ ಬಂದದ್ದು. ದೆನ್ ದ ಪರ್ಮಿಷನ್ ಕೇಮ್ ಫ್ರಮ್ ಜಹಾಂಗೀರ್ 1612 ಆ್ಯಂಡ್ ದೇ ಎಸ್ಟಾಬ್ಲಿಷ್ಡ್ ದೇರ್ ಟ್ರೇಡ್ ಸೆಂಟರ್ ಆಟ್ ಹಿಯರ್ ಸೂರತ್. ಸೂರತ್ನಲ್ಲಿ 1612ರಲ್ಲಿ ಸ್ಥಾಪನೆ ಆಯಿತು. ಅಲ್ಲಿ ಈ ಒಂದು ಸೂರತ್ ಕಮ್ಸ್ ಟುವರ್ಡ್ಸ್ ಮೇನ್ಲಿ ದ ವೆಸ್ಟ್ ಕೋಸ್ಟ್, ದಟ್ ಇಸ್ ಗುಜರಾತ್. ಪೂರ್ವದಲ್ಲಿ ನಾವು ನೋಡ್ತೀವಿ ಪ್ರಾರಂಭಿಕ ಅವರ ಒಂದು ನೆಲೆ ಅಂದರೆ ಈ ಒಂದು ಮಸೂರಿ ಪಟ್ಟಣ ಅಥವಾ ಮಚಿಲಿಪಟ್ಟಣ, ಆಂಧ್ರ ಪ್ರದೇಶ್, ಅಲ್ಲಿ ಸ್ಥಾಪನೆ ಆಯಿತು. ಸೊ ಲೈಕ್ ದಿಸ್ ದೇ ಸ್ಟಾರ್ಟೆಡ್ ಎಸ್ಟಾಬ್ಲಿಷಿಂಗ್ ದ ಹೋಲ್ಡ್ ದೇರ್. ಬ್ರಿಟಿಷರು ಈ ರೀತಿಯಾಗಿ ತಮ್ಮ ವಸಾಹತುಗಳನ್ನು ಸ್ಥಾಪಿಸಿದರು. ದೆನ್ ವಿ ಹ್ಯಾವ್ 1615 1615ರಲ್ಲಿ ಅನದರ್ ಅಂಬಾಸಿಡರ್ ಕೇಮ್ ಹಿಯರ್ ಬೈ ನೇಮ್ ಸರ್ ಥಾಮಸ್ ರೋ ಆಗಮಿಸಿದ್ದು 1615ರಲ್ಲಿ. 1617 he obtained the permission here from the Mughal ruler and mainly to trade in other parts of the Mughal empire. ಮುಘಲ ಸಾಮ್ರಾಜ್ಯದ ಇನ್ನಿತರ ಭಾಗದಲ್ಲಿ ವ್ಯಾಪಾರ ನಡೆಸುವ ಅನುಮತಿಯನ್ನು ಪಡೆದುಕೊಂಡರು. ಸೊ ಇಟ್ ವಾಸ್ ಸರ್ ಥಾಮಸ್ ರೋ. ಆ್ಯಂಡ್ ಲೇಟರ್ ವಿ ಫೈಂಡ್ ಮುಂದೆ ಅಲ್ಲಿ ನಾವು ನೋಡ್ತೀವಿ ಬರೋಡಾ, ಅಹಮದಾಬಾದ್, ಆಗ್ರಾ ಮತ್ತು ಬಂಗಾಲ್, ಅಲ್ಲಿ ಈ ಒಂದು ಬ್ರಿಟಿಷರ ವಸಾಹತುಗಳ ಸ್ಥಾಪನೆ ಆದವು. ದೇರ್ ದ ಬ್ರಿಟಿಷ್ ಏರ್ ಕಾಲೋನೀಸ್ ವೆರ್ ಎಸ್ಟಾಬ್ಲಿಷ್ಡ್. ಸೊ ಇಟ್ ವಾಸ್ ಎಟ್ ಬರೋಡಾ, Ahmedabad, Gujarat, Agra, Uttar Pradesh, and in Bengal. We have these here, the British colonies were established. This is how Britishers started slowly expanding in India. ಭಾರತದಲ್ಲಿ ಈ ರೀತಿಯಾಗಿ ಅವರ ಬೆಳವಣಿಗೆ ಬಂದದ್ದು. 1639 1639
they obtained from the king of Chandragiri the here a small village called here as Chennai Pattanam. Chennai Pattanam ಅಂತೇಳಿ ಒಂದು ಸಣ್ಣ ಈ ಒಂದು ಗ್ರಾಮ ಕಡಲ ತೀರದ ಮೇಲೆ ಇರುವಂತಹ ಒಂದು ಗ್ರಾಮವನ್ನು ಪಡೆದುಕೊಂಡ. ಯಾರಿಂದ ಅಂದರೆ ಚಂದ್ರಗಿರಿ ರಾಜನಿಂದ. ಫ್ರಮ್ ಚಂದ್ರಗಿರಿ ಕಿಂಗ್ ದಿಸ್ ಸ್ಮಾಲ್ ವಿಲೇಜ್ ಆನ್ ದ ಶೋರ್ ವಾಸ್ obtained. So this later here mainly Chennai Pattanam developed into one of the most important trading center of the British, and that was called as Madras. ಅದನ್ನ ಮದ್ರಾಸ್ ಅಂತ ಹೇಳಿ ಈ ಒಂದು ಕರೆಯಲ್ಪಟ್ಟಿತು. And they built the first fort in India. ಬ್ರಿಟಿಷರು ಅಲ್ಲಿ ತಮ್ಮ ಮೊದಲನೇ ಈ ಒಂದು ಕೋಟೆಯನ್ನು ಕಟ್ಟಿಸಿದ್ರು, which came to be named as Fort George. ಫೋರ್ಟ್ ಜಾರ್ಜ್ ಇದು ಬರೋದು ಚೆನ್ನೈದಲ್ಲಿ. ಅವರು ಕಟ್ಟಿಸಿದಂಥ ಮೊದಲನೇ ಕೋಟೆ ಭಾರತದಲ್ಲಿ 1639-40 1639-40. ದಿಸ್ ಇಸ್ ಹೌ ಎಕ್ಸ್ಪಾನ್ಷನ್ ಸ್ಟಾರ್ಟೆಡ್ ಆಫ್ ದ ಬ್ರಿಟಿಷರ ವಿಸ್ತಾರ ಈ ರೀತಿ ಪ್ರಾರಂಭವಾಯಿತು. 1661 So we find the Prince Charles of England got married to the Portugal princess by name Catherine. ಇಂಗ್ಲೆಂಡದ ರಾಜಕುಮಾರ ಇಲ್ಲೇ ಚಾರ್ಲ್ಸ್, ಇವನು ಪೋರ್ಚುಗಲ್ದ ರಾಜಕುಮಾರಿಯಾದಂಥ ಕ್ಯಾಥರಿನ್ ಅನ್ನು ಮದುವೆಯಾಗಿದ್ದು 1661. ಈ ಸಂದರ್ಭದಲ್ಲಿ ಡ್ಯೂರಿಂಗ್ ದಿಸ್ ಟೈಮ್ ಪೋರ್ಚುಗೀಸ್ ಗ್ರಾಂಟೆಡ್ ಬಾಂಬೆ ಟು ದ ಬ್ರಿಟಿಷ್ ರಾಯಲ್ ಫ್ಯಾಮಿಲಿ ಆಸ್ ಎ ಡೌರಿ. ಬಾಂಬೆ ಏನು ಅವರ ವಶದಲ್ಲಿತ್ತು, ಪೋರ್ಚುಗೀಸರ ವಶದಲ್ಲಿತ್ತು, ಅದನ್ನು ಈ ಒಂದು ರಾಜ ಕುಟುಂಬಕ್ಕೆ ಈ ಒಂದು ವರದಕ್ಷಿಣೆ ರೂಪದಲ್ಲಿ ನೀಡಿದರು. ಸೊ ಬಾಂಬೆ ವಾಸ್ ಗಾಟ್ ಆಸ್ ಎ ಡೌರಿ ಟು ದ ಬ್ರಿಟಿಷ್. ಆ್ಯಂಡ್ 1667 ದಿಸ್ ಬಾಂಬೆ ವಾಸ್ ಟ್ರಾನ್ಸ್ಫರ್ಡ್ ಟು ಈಸ್ಟ್ ಇಂಡಿಯಾ ಕಂಪನಿ. ಅದರ ನಂತರ ಈಸ್ಟ್ ಇಂಡಿಯಾ ಕಂಪನಿಗೆ ರಾಜ ಕುಟುಂಬದಿಂದ ವರ್ಗಾವಣೆಯಾಗಿದ್ದು 1667. So Bombay developed as a major center in the west coast. ಪಶ್ಚಿಮ ಕರಾವಳಿಯಲ್ಲಿ ಬಾಂಬೆ ಇದು ಒಂದು ಮುಖ್ಯ ಕೇಂದ್ರವಾಗಿ ಈ ಒಂದು ಬೆಳೆಯಿತು. ಲೇಟರ್ 1690 1690 we have 1690 here mainly in Bengal Britishers acquired the territories of Sutanati, Kolkata and ಗೋವಿಂದಪುರ ಮತ್ತು ಗೋವಿಂದಪುರ ಈ ಮೂರು ಹಳ್ಳಿಗಳನ್ನು ಬಂಗಾಳದಲ್ಲಿ ಮೊಘಲ ಚಕ್ರವರ್ತಿಯಾದಂಥ ಔರಂಗಜೇಬನಿಂದ ಪಡೆದುಕೊಂಡದ್ದು. ದೇ ಟುಕ್ ಇಟ್ ಫ್ರಮ್ ಔರಂಗಜೇಬ್. ಸುತಾನತಿ, ಕೋಲ್ಕತ್ತಾ ಆ್ಯಂಡ್ ಗೋವಿಂದಪುರ ಹಿಯರ್ ದೇ ಗಾಟ್ ಇಟ್ ಫ್ರಮ್ ಔರಂಗಜೇಬ್ ಮೊಘಲ ಚಕ್ರವರ್ತಿಯಾದ ಔರಂಗಜೇಬನಿಂದ 1690 and established at this place here the Fort William ಕೋಟೆಯನ್ನು ಅವರು ಈ ಒಂದು ಸ್ಥಾಪನೆ ಮಾಡಿತು. ಫೋರ್ಟ್ ವಿಲಿಯಂ ವಾಸ್ ಎಸ್ಟಾಬ್ಲಿಷ್ಡ್ which went on to become the East India Company headquarters in India. ಮುಂದೆ ಈಸ್ಟ್ ಇಂಡಿಯಾ ಕಂಪನಿಯ ಮುಖ್ಯ ಆಡಳಿತ ಕೇಂದ್ರವಾಗಿ ಈ ಒಂದು ಫೋರ್ಟ್ ವಿಲಿಯಂ. and these three villages were merged and the city of Calcutta was established by Job Charnock ಈ ಒಂದು ನಗರವನ್ನು ಅಲ್ಲಿ ಈ ಒಂದು ಸ್ಥಾಪನೆ ಮಾಡಿದ ಕಲ್ಕತ್ತಾ, which later also became the capital of the Britishers in India till 1911 till it was transferred to Delhi. ಮುಂದೆ 1690ರವರೆಗೂ 1690ರಲ್ಲಿ ಏನು ಕಲ್ಕತ್ತಾ ನಗರ ಸ್ಥಾಪನೆ ಆಯಿತು, 1911ರವರೆಗೂ ಭಾರತದಲ್ಲಿ ಬ್ರಿಟಿಷರ ರಾಜಧಾನಿಯಾಗಿತ್ತು. ನಂತರ 1911ರಲ್ಲಿ ಅದು ದೆಹಲಿಗೆ ವರ್ಗಾವಣೆಯಾಗಿತ್ತು. ಇಟ್ ಟ್ರಾನ್ಸ್ಫರ್ಡ್ ಟು ದೆಹಲಿ. ದಟ್ ವಾಸ್ ಹೌ ದೇ ಎಸ್ಟಾಬ್ಲಿಷ್ಡ್ ದೀಸ್ ತ್ರೀ ಇಂಪಾರ್ಟೆಂಟ್ ಸೆಂಟರ್ಸ್, ಮದ್ರಾಸ್, ಬಾಂಬೆ ಆ್ಯಂಡ್ ಕಲ್ಕತ್ತಾ. ದೀಸ್ ಆರ್ ಹೌ ದೇ ಕೇಮ್. ಸೊ ಬೈ ಎಂಡ್ ಆಫ್ 17th century 17ನೇ ಶತಮಾನದ ಕೊನೆಯಲ್ಲಿ, ಬೈ ದ ಎಂಡ್ ಆಫ್ 17th century we find here almost Britishers had expanded here in India their trading activities. Throughout India here they had established their settlements. ಇಡೀ ಭಾರತದಲ್ಲಿ ಅವರು ತಮ್ಮ ಈ ಒಂದು ವ್ಯಾಪಾರ ಚಟುವಟಿಕೆಗಳನ್ನು ಬೆಳೆಸಿದ್ದರು, ವಸಾಹತುಗಳನ್ನು ಸ್ಥಾಪಿಸಿದರು. ಹೀಗಾಗಿ
ಇಲ್ಲಿ ನಾವು ನೋಡ್ತೀವಿ ಬ್ರಿಟಿಷರ್ಸ್ ವೇರ್ ಮೇನ್ಲಿ ಹೈಲಿ ಬೆನಿಫಿಟೆಡ್ ಪ್ರಾಫಿಟೆಡ್ ಹಿಯರ್ ಎಕನಾಮಿಕಲಿ ಬೈ ದ ಟ್ರೇಡ್ ವಿತ್ ಇಂಡಿಯಾ. ಸೊ ಬೈ 17th century they had almost well established, and we find here other Europeans could not compete with it. So Portuguese did not come into their competition with the British, and they confined their activities only towards the west, that is Goa, Diu, Daman and Dadar Nagar Haveli. They never competed with the British. Britishers kuda paipotigililla avaru. And later we find here Dutch were also no match to the Britishers. Danes were also no match to the Britishers. And even Britishers defeated the French. So among all the Europeans we find here Britishers emerging slowly powerful. ಕ್ರಮೇಣವಾಗಿ ಅವರು ಬಲಿಷ್ಠರಾಗ್ತಾ ಇದ್ದರು ಬ್ರಿಟಿಷರು. ಸೊ ಬೈ 17th century we have this mainly here the growth of the British settlements in India. ಭಾರತದಲ್ಲಿ ಬ್ರಿಟಿಷರ ಈ ಒಂದು ನೆಲೆಗಳು ಈ ಬೆಳೆದದ್ದು. ಸೊ and Britishers, as you know that here they left India in 1947. 1947ರಲ್ಲಿ ಅವರ ನಿರ್ಗಮನ. That is what we call it as the independence of India. Next British were the Danes. ನಂತರ ನಾವು ನೋಡ್ತೀವಿ ಇಲ್ಲಿ ಬಂದದ್ದು ಈ ಒಂದು ಡೇನರ್. ದ ಡೇನ್ಸ್ ಹಿಯರ್ ಕೇಮ್ ಇನ್ 1616. 1616ರಲ್ಲಿ ಬಂದದ್ದು. ಡೇನ್ಸ್ ಕೇಮ್ ಫ್ರಮ್ ಡೆನ್ಮಾರ್ಕ್. ಇವರು ಬಂದದ್ದು ಡೆನ್ಮಾರ್ಕ್ ಅದರಿಂದ. ದೇ ಕೇಮ್ ಫ್ರಮ್ ಡೆನ್ಮಾರ್ಕ್. ಆ್ಯಂಡ್ ಕಮಿಂಗ್ ಟು ಇಂಡಿಯಾ, they prefer to have their colonies in the east coast. So once again we have mainly the places like at Tranquebar, Serampore, Andaman and Nicobar Islands. So these were the Danes who mainly held these places. Tranquebar comes in here Tamil Nadu. Serampore, which was the capital of the Danes in India, ಭಾರತದಲ್ಲಿ ಅವರ ರಾಜಧಾನಿ ಆಗಿತ್ತು ಸೇರಾಂಪುರ್, ವಿಚ್ ಕಮ್ಸ್ ಇನ್ ಬಂಗಾಳದಲ್ಲಿ ಬರ್ತದೆ. ಅಂಡಮಾನ್ ಅಂಡ್ ನಿಕೋಬಾರ್ ಐಲ್ಯಾಂಡ್ಸ್, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು. ಸೊ ದೇ ನೆವರ್ ಟ್ರೈ ಟು ಗಿವ್ ಕಾಂಪಿಟೇಷನ್ ಟು ಎನಿ ಅದರ್ ಯುರೋಪಿಯನ್ಸ್. ದೇ ಕನ್ಫೈನ್ ದೇರ್ ಆಕ್ಟಿವಿಟೀಸ್ ಓನ್ಲಿ ಟು ದೀಸ್ ಪ್ಲೇಸಸ್. ಇವೇ ಸ್ಥಳಕ್ಕೆ ಅವರು ತಮ್ಮ ವ್ಯಾಪಾರವನ್ನು ನಡೆಸ್ಕೊಂಡು ಹೋಗಿದ್ದು. ಆ್ಯಂಡ್ ವಿ ಫೈಂಡ್ ಇಟ್ ವಾಸ್ ಇನ್ ಹಿಯರ್ 1845, 1845. 1845 they sold all their colonies to the British and went from India. ಭಾರತೀಯದಲ್ಲಿ ಬ್ರಿಟಿಷರಿಗೆ ಎಲ್ಲ ತಮ್ಮ ವಸಾಹತುಗಳನ್ನು ಮಾರಿದರು ಈ ಒಂದು ಡೇನರು ಮತ್ತು ಭಾರತದಿಂದ ನಿರ್ಗಮಿಸಿದರು. ಸೊ ನೆಕ್ಸ್ಟ್ ಟು ದ ಡಚ್, ಹಿಯರ್ ವಿ ಫೈಂಡ್ ಡೇನ್ಸ್ ವೇರ್ ದ ಸೆಕೆಂಡ್ ಯುರೋಪಿಯನ್ಸ್ ಟು ಲೀವ್ ಇಂಡಿಯಾ. ಭಾರತದಿಂದ ನಿರ್ಗಮಿಸಿದಂಥ ಎರಡನೇ ಯುರೋಪಿಯನ್ನರು ಅಂದರೆ ಡೇನರ್ ಆಗಿದ್ದರು. ಸೊ ದೇ ಆರ್ ದ ಸೆಕೆಂಡ್ ಟು ಲೀವ್. And the third were the British, fourth were the French, and the last were the Portuguese, which we have seen earlier. So like this, their departure and arrival should be remembered there. So Danes were not that important here, the Europeans in India, but we have to remember there's mainly some of the important here settlements of the Danes in India. Most important is Andaman and Nicobar Islands. The last Europeans to come to India were the French. 1664, 1664ರಲ್ಲಿ ಭಾರತಕ್ಕೆ ಆಗಮಿಸಿದಂಥ ಕೊನೆ ಯುರೋಪಿಯನ್ನರು ಅಂದರೆ ಫ್ರೆಂಚರಾಗಿದ್ದರು. ಆ್ಯಂಡ್ ಫ್ರೆಂಚ್ ಹಿಯರ್ ಈಸ್ಟ್ ಇಂಡಿಯಾ ಕಂಪನಿ ವಾಸ್ ಎಸ್ಟಾಬ್ಲಿಷ್ಡ್ ಇನ್ 1664 ಬೈ ಹಿಯರ್ ದ ಫ್ರೆಂಚ್ ಪ್ರೈಮ್ ಮಿನಿಸ್ಟರ್ ಕಾಲ್ಬರ್ಟ್. 1664ರಲ್ಲಿ ಫ್ರಾನ್ಸದ ಪ್ರಧಾನಮಂತ್ರಿಯಾಗಿದ್ದಂಥ ಕಾಲ್ಬರ್ಟ್ ಈ ಒಂದು ನಾವು ನೋಡ್ತೀವಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪಿಸಿತು. ಸೊ ಇಟ್ ವಾಸ್ ಎ ಗೌರ್ಮೆಂಟ್ ಕಂಪನಿ, ಒಂದು ಸರ್ಕಾರಿ ಕಂಪನಿ ಆಗಿತ್ತು. ಆ್ಯಂಡ್ ದಟ್ ಈಸ್ ವಾಟ್ ವಿ ಹ್ಯಾವ್ ವಾಟ್ ಮೇನ್ಲಿ ದ ಬಿಗಿನಿಂಗ್ ಆಫ್ ದಿ ಕಮಿಂಗ್ ಆಫ್ ದ ಫ್ರೆಂಚರ ಆಗಮನ. ಆ್ಯಂಡ್ ಕಮಿಂಗ್ ಟು ಇಂಡಿಯಾ, ಟೇಕಿಂಗ್ ದ ಪರ್ಮಿಷನ್ ಆಫ್ ದಿ ಮೊಘಲ್ ಎಂಪರರ್ ಔರಂಗಜೇಬ್, ದ ಫ್ರೆಂಚ್ ಆಲ್ಸೋ ಹ್ಯಾಡ್ ದರ್ ಫಸ್ಟ್ ಸೆಟಲ್ಮೆಂಟ್ ಆಟ್ ಮೇನ್ಲಿ ಸೂರತ್. ಅವರ ಮೊದಲನೇ ಈ ಒಂದು ನೆಲೆ ಭಾರತದಲ್ಲಿ ಸೂರತ್ತೇ ಆಗಿತ್ತು. ಬ್ರಿಟಿಷರ್ಸ್ ವಾಸ್ ಆಲ್ಸೋ ಸೂರತ್ ಆ್ಯಂಡ್ ಫ್ರೆಂಚ್ ವಾಸ್ ಆಲ್ಸೋ ಸೂರತ್. ಔರಂಗಜೇಬ್ ಗೇವ್ ಪರ್ಮಿಷನ್ ಟು ದ ಫ್ರೆಂಚ್. ಲೇಟರ್ ದೇ obtained a small village called as Valikondapuram.
ವಾಲಿಕೊಂಡಪುರಂ ಅಂತ ಹೇಳಿ ಒಂದು ಸಣ್ಣ ಈ ಒಂದು ಗ್ರಾಮವನ್ನು ಪಡೆದುಕೊಳ್ತಾರೆ ಪೂರ್ವ ಕರಾವಳಿ ಮೇಲೆ. ಇಟ್ ಈಸ್ ಆನ್ ದ ಈಸ್ಟ್ ಕೋಸ್ಟ್ and Valikondapuram developed as the capital under the name Pondicherry, today which we know it as a Puducherry. So that mainly developed here on the east coast, Purva Karavaliya ಮೇಲೆ ಬೆಳೆದಂತ ಫ್ರೆಂಚರ ವಸಾಹತು, and it was the capital of the French ರಾಜಧಾನಿಯಾಗಿತ್ತು. Later near Pondicherry they had Karikal ಇವೆಲ್ಲ ಪೂರ್ವ ಕರಾವಳಿ, they are all on ಈಸ್ಟ್ ಕೋಸ್ಟ್. ಕರಿಕಲ್, ಮಚಿಲಿಪಟ್ಟಣ ಅಥವಾ ಮಸಲಿಪಟ್ಟಣ ಆಂಧ್ರ ಪ್ರದೇಶ್. ದೆನ್ ಬಲ್ಸೋರ ಕಮ್ಸ್ ಇನ್ ಒರಿಸ್ಸಾದಲ್ಲಿ ಬರುವಂಥ ಸ್ಥಳ ಬಲ್ಸೋರ. ದೆನ್ ಚಂದ್ರನಗರ್ ಆ್ಯಂಡ್ ಹುಗ್ಲಿ ಕಮ್ಸ್ ಇನ್ ಬೆಂಗಾಲ್. ಸೊ ಹುಗ್ಲಿ ಚಂದ್ರನಗರ್ ಬಂಗಾಳದಲ್ಲಿ, ಬಲ್ಸೋರ ಒರಿಸ್ಸಾ, ಮಚಿಲಿಪಟ್ಟಣ ಇನ್ ಆಂಧ್ರ ಪ್ರದೇಶ್, ಕರಿಕಲ್ ಆ್ಯಂಡ್ ಪಾಂಡಿಚೇರಿ ಆನ್ ದ ಈಸ್ಟ್ ಕೋಸ್ಟ್. ಪೂರ್ವ ಕರಾವಳಿ ಮೇಲೆ ಇವರ ವಸಾಹತುಗಳ ಫ್ರೆಂಚ್. ಆ್ಯಂಡ್ ಟುವರ್ಡ್ಸ್ ದ ವೆಸ್ಟ್ ಕೋಸ್ಟ್ ದೇ ಹ್ಯಾಡ್ ಒನ್ ಇಂಪಾರ್ಟೆಂಟ್ ಪ್ಲೇಸ್ ಕಾಲ್ಡ್ ಆಸ್ ಮಾಹೆ ಇನ್ ಮಲ್ಬಾರ್ ಕೋಸ್ಟ್. ಕೇರಳ ಕರಾವಳಿಗೆ ಬರ್ತದೆ ಮಾಹೆ, ಇದು ಕೂಡ ಫ್ರೆಂಚರ ವಸಾಹತಾಗಿತ್ತು. ಇಟ್ ವಾಸ್ ಆಲ್ಸೋ ಎ ಫ್ರೆಂಚ್ ಕಾಲನಿ. ಸೊ ಬೈ ಎಂಡ್ ಆಫ್ 17th century, 17ನೇ ಶತಮಾನದ ಕೊನೆಯಲ್ಲಿ ನಾವು ನೋಡ್ತೀವಿ ಆಲ್ಮೋಸ್ಟ್ ಆಲ್ ದ ಯುರೋಪಿಯನ್ಸ್ ಹ್ಯಾಡ್ ಅರೈವ್ಡ್ ಇನ್ ಇಂಡಿಯಾ. ಈ ಎಲ್ಲ 5 ಯುರೋಪಿಯನ್ನರು ಆಗಮಿಸಿದ್ದರು. Among them, we find here the French and the British proved to be very powerful. So French here mainly stayed in India. After the departure of the British, the French departed. That is in 1954. 1954ರಲ್ಲಿ ಫ್ರೆಂಚರ ನಿರ್ಗಮನ. Till then they were in India. ಅವರು ಭಾರತದಲ್ಲೇ ಇದ್ದದ್ದು ಫ್ರೆಂಚರು. So then here mainly Britishers and the French by 17th century were the most powerful Europeans in India. 1707 one important event took place in India. 1707 ಭಾರತದಲ್ಲಿ ನಡೆದಂಥ ಒಂದು ಮುಖ್ಯ ಘಟನೆ, that is death of ಔರಂಗಜೇಬನ ಮರಣ. 1707 ಕ್ರಿಸ್ತ ಶಕ. The Mughal emperor died here and the disintegration and decline of the Mughals started. ಇದರಿಂದಾಗಿ ನಾವು ನೋಡ್ತೀವಿ ಮೊಘಲರ ಅಧಿಕಾರದ ಈ ಒಂದು ಪತನ ಮತ್ತು ಮೊಘಲ ಸಾಮ್ರಾಜ್ಯದ ವಿಭಜನೆ ಪ್ರಾರಂಭವಾಯಿತು. ಆ್ಯಂಡ್ ದಿಸ್ ಸಿಚುವೇಶನ್ ಅಡ್ವಾಂಟೇಜ್ ವಾಸ್ ಟೇಕನ್ ಬೈ ದ ಫ್ರೆಂಚ್ ಆ್ಯಂಡ್ ದ ಬ್ರಿಟಿಷ್. ಫ್ರೆಂಚರು ಮತ್ತು ಬ್ರಿಟಿಷರು ಈ ಒಂದು ಪರಿಸ್ಥಿತಿಯ ಈ ಒಂದು ನಾವು ನೋಡ್ತೀವಿ ಅಲ್ಲೇ ಉಪಯೋಗ ಮಾಡಿಕೊಂಡು ದೇ ಟುಕ್ ದ ಅಡ್ವಾಂಟೇಜ್. ಅವರು ಇದರ ಈ ಒಂದು ಪ್ರಯೋಜನವನ್ನು ಪಡ್ತಾರೆ. ಆ್ಯಂಡ್ ವಿ ಫೈಂಡ್ here British and the French came in conflict to each other in 18th century for the political supremacy in India. ಭಾರತದಲ್ಲಿ ರಾಜಕೀಯ ಪ್ರಭುತ್ವಕ್ಕಾಗಿ, mainly for political supremacy they fought here in India. ಭಾರತದಲ್ಲಿ ಬ್ರಿಟಿಷರು ಮತ್ತು ಫ್ರೆಂಚರು ರಾಜಕೀಯ ಪ್ರಭುತ್ವಕ್ಕಾಗಿ 18ನೇ ಶತಮಾನದಲ್ಲಿ ಈ ಒಂದು ಪೈಪೋಟಿ ನಡೆಯಿತು. 18ನೇ ಶತಮಾನದಲ್ಲಿ ನಾವು ನೋಡ್ತೀವಿ in 18th century we see 3 important wars were fought between the British and the French. ಬ್ರಿಟಿಷರು ಮತ್ತು ಫ್ರೆಂಚರ ನಡುವೆ 3 ಯುದ್ಧಗಳು ನಡೆದವು, which we call it as the Carnatic Wars. ಇವುಗಳನ್ನು ನಾವು ಕಾರ್ನಾಟಿಕ್ ಯುದ್ಧಗಳು ಅಂತ ಹೇಳಿ ಕರಿತೀವಿ, or we call it as Anglo-French Wars. ಆಂಗ್ಲೋ-ಫ್ರೆಂಚ್ ಕದನಗಳು ಅಂತ ಹೇಳಿದೆ. 18ನೇ ಶತಮಾನದಲ್ಲಿ ಈ ಒಂದು ನಡೆದಂಥ ಇದು. ಇಟ್ ವಾಸ್ ದ ಆಬ್ಜೆಕ್ಟ್ ವಾಸ್ ಟು ಹ್ಯಾವ್ ಪೊಲಿಟಿಕಲ್ ಸುಪ್ರಮಸಿ, ರಾಜಕೀಯ ಪ್ರಭುತ್ವವನ್ನು ಸ್ಥಾಪಿಸುವುದಾಗಿತ್ತು. ಸೊ ಸ್ಟೂಡೆಂಟ್ಸ್, ಸೊ ಟುಡೇ ವಿ ಹ್ಯಾವ್ ಕವರ್ಡ್ ಹಿಯರ್ ದಿ ಮೇನ್ಲಿ ಅದರ್ ಯುರೋಪಿಯನ್ಸ್ ಹೂ ಕೇಮ್ ಟು ಇಂಡಿಯಾ ಅಪಾರ್ಟ್ ಫ್ರಮ್ ಪೋರ್ಚುಗೀಸರಲ್ಲೇ ಭಾರತಕ್ಕೆ ಆಗಮಿಸಿದಂಥ ಇನ್ನಿತರ ಯುರೋಪಿಯನ್ನರ ಬಗ್ಗೆ ನಾವು ತಿಳಿದುಕೊಂಡಿದ್ದೀವಿ. ನೆಕ್ಸ್ಟ್ ಟಾಪಿಕ್ ವಾಟ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಈಸ್ ದ ಕಾನ್ಫ್ಲಿಕ್ಟ್ ಬಿಟ್ವೀನ್ ರೈವಲರಿ ಆರ್ ವಾರ್ಸ್ ಬಿಟ್ವೀನ್ ಫ್ರೆಂಚ್ ಆ್ಯಂಡ್ ದ ಬ್ರಿಟಿಷ್ ಇನ್ ಇಂಡಿಯಾ. ಫ್ರೆಂಚರಿಗೂ ಮತ್ತು ಬ್ರಿಟಿಷರಿಗೂ ನಡೆದಂಥ ಈ ಒಂದು ಅಧಿಕಾರಕ್ಕಾಗಿ ಪೈಪೋಟಿ, ಅವರ ಯುದ್ಧಗಳು. That will be our next topic. So next topic will be Carnatic Wars and Anglo-French wars. So this we are going to continue in the next session.